ಸಮ್ಮಿಶ್ರ ಇದೆ. ಮುಂದಿನ ಚುನಾವಣೆಗೆ ಏನಾದರೂ ಅಭ್ಯರ್ಥಿ ನೋಡಿಪ್ಪ, ಇದು ಆಸ್ ಆಫ್ ನೌ ಮೀಸಲು ಕ್ಷೇತ್ರ. ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ಬಹುಶಃ 28ಕ್ಕಾಗುತ್ತೋ 33ಕ್ಕಾಗುತ್ತೋ ಕಾದು ನೋಡೋಣ. ಡಿಲಿಮಿಟೇಷನ್ ಆಗಲಿಕ್ಕಿದೆ. ಆ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳು ಹುಟ್ಟುಕೊಳ್ತವೆ, ಯಾವ್ಯಾವ ಕ್ಷೇತ್ರಗಳು ಮರೆ ಆಗ್ತವೆ, ಹೊಸದಾಗಿ ಯಾವ ಕ್ಷೇತ್ರಗಳು ಬರ್ತವೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತೀರ್ಮಾನ. ಆದರೆ ಈಗ ಪ್ರೆಸೆಂಟ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಂಘಟನೆ ಗಟ್ಟಿ ಆಗಬೇಕು. ಸ್ಥಳೀಯ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಿರ್ತಾರೆ. ಅದು ತಾಲೂಕ್ ಪಂಚಾಯತಿ ಇರ್ಬೋದು, GBA ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ. ಇದು ಹಲವಾರು ಬಾರಿ ನಾನು ಚರ್ಚೆ ಮಾಡಿದ್ದೇನೆ. ಬಹುಶಃ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ವರಿಷ್ಠರು ಕೊಟ್ಟಂಥ ಹೇಳಿಕೆ ನಿಮ್ಮೆಲ್ಲರಲ್ಲೂ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಇದು ಯಾವ ರೀತಿ ಮುಂದೆ ಸ್ಥಳೀಯ ಚುನಾವಣೆಗಳಲ್ಲಿ ಇದು ಹೊಂದಾಣಿಕೆ ಇರ್ತದ ಅಂತಕ್ಕಂಥದ್ದು ಬಹಳ ಜನಗಳಲ್ಲಿ ಮನಸ್ಸುಗಳಲ್ಲಿ ಪ್ರಶ್ನೆ ಉಳಿದಿದೆ. ಆದರೆ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇವೆಲ್ಲದಕ್ಕೂ ಕೂಡ ಒಂದು ತೆರೆ ಎಳಿತೇವೆ. ಇದಕ್ಕಿಂತ ಬಹುಮುಖ್ಯ ಇವತ್ತು ಕಾರ್ಯಕರ್ತರ ಸಭೆ ಮತ್ತೆ ಕರೆದಿದ್ದೇನೆ. GBA ರಿಲೇಟೆಡ್ ಮೀಟಿಂಗ್ ಇದೆ. 150 ಜನ ಇವತ್ತು ಪ್ರಮುಖ ಮುಖಂಡರುಗಳು ಬೆಂಗಳೂರು ಸಿಟಿ ನಗರದಿಂದ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪ್ರತ್ಯೇಕವಾಗಾದರೂ ಸರಿ ಇಲ್ಲ ಒಟ್ಟಾಗಿ ಹೋಗ್ತೇವೆ ಅಂತಕ್ಕಂಥದ್ದಾದರೆ ಆ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ನಮ್ಮ ನಾಯಕರೆಲ್ಲ ಕೂತ್ಕೊಂಡು ರಾಜ್ಯ ನಾಯಕರೆಲ್ಲ ಸೇರಿ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಕಾರ್ಯಕರ್ತರು ಭದ್ರ ಕೆಲಸ ಮಾಡ್ತೇವೆ. ಸಮ್ಮಿಶ್ರ ಇದೆ. ಮುಂದಿನ ಚುನಾವಣೆಗೆ ಏನಾದರೂ ಅಭ್ಯರ್ಥಿ ನೋಡಿಪ್ಪ, ಇದು ಆಸ್ ಆಫ್ ನೌ ಮೀಸಲು ಕ್ಷೇತ್ರ. ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ಬಹುಶಃ 28ಕ್ಕಾಗುತ್ತೋ 33ಕ್ಕಾಗುತ್ತೋ ಕಾದು ನೋಡೋಣ. ಡಿಲಿಮಿಟೇಷನ್ ಆಗಲಿಕ್ಕಿದೆ. ಆ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳು ಹುಟ್ಟುಕೊಳ್ತವೆ, ಯಾವ್ಯಾವ ಕ್ಷೇತ್ರಗಳು ಮರೆ ಆಗ್ತವೆ, ಹೊಸದಾಗಿ ಯಾವ ಕ್ಷೇತ್ರಗಳು ಬರ್ತವೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತೀರ್ಮಾನ. ಆದರೆ ಈಗ ಪ್ರೆಸೆಂಟ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಂಘಟನೆ ಗಟ್ಟಿ ಆಗಬೇಕು. ಸ್ಥಳೀಯ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಿರ್ತಾರೆ. ಅದು ತಾಲೂಕ್ ಪಂಚಾಯತಿ ಇರ್ಬೋದು, GBA ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ. ಇದು ಹಲವಾರು ಬಾರಿ ನಾನು ಚರ್ಚೆ ಮಾಡಿದ್ದೇನೆ. ಬಹುಶಃ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ವರಿಷ್ಠರು ಕೊಟ್ಟಂಥ ಹೇಳಿಕೆ ನಿಮ್ಮೆಲ್ಲರಲ್ಲೂ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಇದು ಯಾವ ರೀತಿ ಮುಂದೆ ಸ್ಥಳೀಯ ಚುನಾವಣೆಗಳಲ್ಲಿ ಇದು ಹೊಂದಾಣಿಕೆ ಇರ್ತದ ಅಂತಕ್ಕಂಥದ್ದು ಬಹಳ ಜನಗಳಲ್ಲಿ ಮನಸ್ಸುಗಳಲ್ಲಿ ಪ್ರಶ್ನೆ ಉಳಿದಿದೆ. ಆದರೆ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇವೆಲ್ಲದಕ್ಕೂ ಕೂಡ ಒಂದು ತೆರೆ ಎಳಿತೇವೆ. ಇದಕ್ಕಿಂತ ಬಹುಮುಖ್ಯ ಇವತ್ತು ಕಾರ್ಯಕರ್ತರ ಸಭೆ ಮತ್ತೆ ಕರೆದಿದ್ದೇನೆ. GBA ರಿಲೇಟೆಡ್ ಮೀಟಿಂಗ್ ಇದೆ. 150 ಜನ ಇವತ್ತು ಪ್ರಮುಖ ಮುಖಂಡರುಗಳು ಬೆಂಗಳೂರು ಸಿಟಿ ನಗರದಿಂದ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪ್ರತ್ಯೇಕವಾಗಾದರೂ ಸರಿ ಇಲ್ಲ ಒಟ್ಟಾಗಿ ಹೋಗ್ತೇವೆ ಅಂತಕ್ಕಂಥದ್ದಾದರೆ ಆ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ನಮ್ಮ ನಾಯಕರೆಲ್ಲ ಕೂತ್ಕೊಂಡು ರಾಜ್ಯ ನಾಯಕರೆಲ್ಲ ಸೇರಿ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಕಾರ್ಯಕರ್ತರು ಭದ್ರ ಕೆಲಸ ಮಾಡ್ತೇವೆ.